ಆತ್ಮ ಸಂಶೋಧನೆ, ಧೀ ಪ್ರಚೋದನೆ, ಇವುಗಳೆಲ್ಲ ವಿಷಯಗಳನ್ನು ನಮ್ಮ ಸತ್ಸಂಗದಲ್ಲಿ ಮಾತಾಡ್ತಾ ಬಂದಿದ್ದೀವಿ. ವಿತ್ ದಿಸ್ ಬ್ಯಾಕ್ಗ್ರೌಂಡ್, ಸೆಲ್ಫ್ ರಿಯಲೈಸೇಷನ್, ಇಂಟ್ರಾಸ್ಪೆಕ್ಷನ್, ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಸೂಕ್ಷ್ಮವಾಗಿ ಸಂಬಂಧಗಳನ್ನು ನೋಡ್ಬೋದು. ಸ್ಪಷ್ಟವಾಗಿ, ಆಳವಾಗಿ ಸಂಬಂಧದ ಒಂದು ಮೀನಿಂಗ್ಫುಲ್ ಸಾರ ಏನಿದೆ ಅಂತ ಇದರಿಂದ ನೋಡ್ಬೋದು. ಇವತ್ತು ಸಂಬಂಧಗಳನ್ನು ಕಂಟಿನ್ಯೂ ಮಾಡೋಣ. ಸಂಬಂಧ ಅನ್ನೋದೇ ಬ್ಯೂಟಿಫುಲ್ ವರ್ಡ್. ಇದು ಎಲ್ಲಿಂದ ಬಂತು? ಸಮ್ಯಕ್ ಬಂಧ ಸಂಬಂಧ. ಸಮ್ಯಕ್ ಬಂಧ ಸಂಬಂಧ. ಸಮ್ಯಕ್ ಬಂಧ ಅಂದರೆ ಅವಿನಾಭಾವ ಸಂಬಂಧ. ಬಿಡ್ಸಕ್ ಆಗೋದೇ ಇಲ್ಲ. ಯಾವುದನ್ನು ಬಿಡಿಸೋಕ್ಕಾಗದೇ ಇಲ್ವೋ, ಯಾವುದು ಒಂದರೊಳಗೊಂದು ಸೇರ್ಕೊಂಡ್ಬಿಟ್ಟಿದೆಯೋ, ಒಂದಾಗಿದೆಯೋ ಅದು ಸಂಬಂಧ. ಯಾವುದು ಬಿಡ್ಸಕ್ಕೆ ಆಗುತ್ತೋ ಅದು ಬಂಧನ, ಸಂಬಂಧ ಅಲ್ಲ. ಬಿಡ್ಸಕ್ಕಾದರೆ ಅದು ಬಂಧನ, ಬಿಡ್ಸಕ್ಕೆ ಆಗದೇ ಇದ್ದರೆ ಸಮ್ಯಕ್ ಬಂಧ. ಈ ಸಮ್ಯಕ್ ಬಂಧ ಋಣಾನುಬಂಧಕ್ಕಿಂತ ಮೀರಿದ್ದು, ಅದಕ್ಕಿಂತ ಹೆಚ್ಚು ಪವರ್ಫುಲ್. ಋತಬಂಧ, ಇದು ಸತ್ಯಬಂಧ. ಇದು ಮಾಡ್ಕೊಳ್ಳೋದಲ್ಲ. ಸಂಬಂಧನ ನಾವೇ ಹೊರಗಡೆಯಿಂದ ಏರ್ಪಡಿಸ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು, ನಾವು ಕಾಂಪ್ರಮೈಸ್ ಮಾಡಿಕೊಂಡು, ನಾವು ಒಂದು ನಿರ್ಧಾರಕ್ಕೆ ಬಂದು ಇರೋಣ ಜೊತೆಯಲ್ಲಿ. ಆ ಥರದ್ದಲ್ಲ ಸಂಬಂಧ. ಅಂದರೆ ಇರುವುದು. ಸಂಬಂಧ ಆಲ್ರೆಡಿ ಇದೆ, ಇರುವುದು. ಇರೋದು ಸಂಭವಿಸುತ್ತೆ, ಇರುವುದು ಆಗತ್ತೆ. ಆಗಿದ್ದು ಅರಿವಿಗೆ ಬರುತ್ತೆ, ಅರಿವಿಗೆ ಬಂದಿದ್ದ ಅನುಭವಕ್ಕೆ ಬರುತ್ತೆ. ಅದು ತಾನೇ ಬೆಳೆಯುತ್ತೆ, ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ ಈ ಸಂಬಂಧ. ಇದನ್ನು ನಾವು ಏನು ಬೇಕಾದರೂ ಕರೀರಿ. ಇದನ್ನು ಯೂನಿವರ್ಸಲ್ ಲವ್ ಅನ್ನಿ, ಅನ್ಕಂಡೀಷನಲ್ ಲವ್ ಅನ್ನಿ, ವಿಶ್ವ ಸಂಬಂಧ ಅಂತ ಹೇಳಿ, ವಿಷ್ಣು ಸಂಬಂಧ ಅಂತ ಹೇಳಿ, ಕೃಷ್ಣ ಸಂಬಂಧ ಅಂತ ಹೇಳಿ, ಶಿವ ಸಂಬಂಧ ಅಂತ ಹೇಳಿ, ಏನು ಬೇಕಾದರೂ ಹೇಳಿ. ಇಲ್ಲಿ ಎಲ್ಲವೂ ಒಂದೇ. ನಾನು ಎಲ್ಲರೂ ಒಂದೇ ಅನ್ನಲಿಲ್ಲ, ಗಮನಿಸಿ. ಎಲ್ಲವೂ ಒಂದೇ. ಇಟ್ ಈಸ್ ಸಿಂಗಲ್, ಹಾರ್ಮೋನಿಯಸ್, ಇಟ್ ಈಸ್ ಹೋಲ್, ಇಟ್ ಈಸ್ ಟುಗೆದರ್, ಇಟ್ ಈಸ್ ಟೋಟಲಿ ಟುಗೆದರ್, ಇಟ್ಸ್ ಇಂಟಿಗ್ರೇಟೆಡ್. ಎಲ್ಲ ಒಟ್ಟಿಗೆ. ಎಲ್ಲರೂ ಒಂದೇ ಅಲ್ಲ, ಎಲ್ಲವೂ ಒಂದೇ ಇಲ್ಲಿ. ಸಿಂಗಲ್ ಹಾರ್ಮೋನಿಯಸ್ ಹೋಲ್. ಇದರ ಅರಿವು, ಒಂದಾಗಿ ಇರುವುದರ ಅರಿವು ಏನಿದೆ, ದಟ್ ಈಸ್ ಅವರ್ ಪ್ರೆಸೆನ್ಸ್. ಇರುವುದರ ಅರಿವೇ ಪ್ರೆಸೆನ್ಸ್. ಅದು ನಮ್ಮ ಪ್ರೆಸೆನ್ಸ್. ನೀವು ಪ್ರೆಸೆನ್ಸ್ನಲ್ಲಿದ್ದಾಗ, ನಿಮ್ಮ ಆತ್ಮಾನುಭವದಲ್ಲಿ ಪ್ರೆಸೆನ್ಸ್, ಯುವರ್ ಓನ್ ಪ್ರೆಸೆನ್ಸ್, ನಿಮ್ಮ ಜೊತೆ ನೀವಿದ್ದಾಗ, ದ ಹೋಲ್ ಬಿಕಮ್ಸ್ ಯು ಬಿಕಮ್ ದಿ ಹೋಲ್. ಒಂದು ಹೋಲ್ ಆಗಿದ್ದಾಗ ಯು ಫೀಲ್ ದಿ ಪ್ರೆಸೆನ್ಸ್, ಆರ್ ಯು ಫೀಲ್ ದಿ, ವೆನ್ ಯು ಫೀಲ್ ದಿ ಪ್ರೆಸೆನ್ಸ್ ಯು ಫೀಲ್ ದಿ ಹೋಲ್. ಎರಡು ವೈಸ್ ವರ್ಷ. ಪರಿಪೂರ್ಣ ಉದಾಹರಣೆ ಕೊಡ್ತೀವಿ, ಅರ್ಥ ಆಗುತ್ತೆ. ಸಮುದ್ರ ನೋಡಿ, ವಿಶಾಲವಾದ ಸಮುದ್ರ, ವಿಶಾಲವಾದ ಆಕಾಶ, ನದಿ ಹರಿತಾ ಇರೋ ನದಿ, ಪರ್ವತಗಳು, ಕಾಡು, ಇಲ್ಲೆಲ್ಲ ಹೋದಾಗ ಇದು ಒಂಥರ ಓಪನ್ ಆಗಿ, ಒಂಥರ ಕೈ ಬೀಸಿ ನಮ್ಮನ್ನು ಬಾಚಿಕೊಂಡು ತಬ್ಬಿ ಕರಿತಾ ಇರೋ ಹಂಗಿದೆ ಅಲ್ವಾ? ಅಲ್ಲಿ ಫೀಲ್ ಆಗುತ್ತಲ್ವಾ? ಅಲ್ಲಿ ಹೋದರೆ ಏನು ಫೀಲ್ ಆಗುತ್ತೆ? ಒನ್ನೆಸ್ ಫೀಲ್ ಆಗುತ್ತೆ. ಆಲ್ರೆಡಿ ಅದು ನಮ್ಮನ್ನು ಸೇರಿಸ್ಕೊಂಡ್ಬಿಟ್ಟಿದೆ. ಅದರಲ್ಲಿ ಅದಕ್ಕೇನೂ ಡಿಸ್ಟಿಂಕ್ಷನ್ ಇಲ್ಲ. ಒಂದು ಗಳಿಗೆ ನಾವು ನೋಡ್ತಾ ಇದ್ದರೆ ಮೈ ಮರೆಯೋದು ಅಂತಾರೆ. ವಿ ಫರ್ಗೆಟ್ ಅವರ್ ಬಾಡಿ, ಔಟ್ ಆಫ್ ದಿ ಮೈಂಡ್ ಅಂತಾರೆ. ಬ್ಲೋಯಿಂಗ್ ಔಟ್ ಆಫ್ ದಿ ಮೈಂಡ್ ಅಂತ. ಮನಸ್ಸೂ ಇಲ್ಲ, ದೇಹನೂ ಇಲ್ಲ, ಒಂದಾಗ್ಬಿಡ್ತೀವಿ ನಾವು. ಯಾಕೆ? ಅದೇ ನಾವೇ ಅದು. ಅದರಿಂದ ಆ ಅನುಭವ ಆಗಿಬಿಡುತ್ತೆ. ಯಾವುದಾದ್ರೂ ವಸ್ತು ನೋಡಿ, ಯಾವುದಾದ್ರೂ ವಿಷಯ ಬರಲಿ, ವ್ಯಕ್ತಿ ಬರಲಿ, ವಿಷಯ ಬರಲಿ, ನಾವು ನಮ್ಮ ಭಾಗ ಅಂತಲೇ ನೋಡ್ತೀವಿ. ಇಟ್ ಈಸ್ ಇನ್ಕ್ಲೂಸಿವ್ನೆಸ್, ಟೋಟಲಿ ಫೀಲಿಂಗ್ ದಟ್ ಯು ಆರ್ ಪಾರ್ಟ್. he or she or that or this is your part. You feel that. ಇದು ಕನೆಕ್ಷನ್. ಇದು ಒಂಥರ ಸ್ಪಿರಿಚುವಲ್ ಕನೆಕ್ಷನ್. ಇದು ಯು ಫೀಲ್. ಅದ್ರ ಜೊತೆಗೆ ಮುಕ್ಕಾಲು ಪ್ರಾಬ್ಲಮ್ಮು ಸಾಲ್ವ್ ಹೋಗುತ್ತೆ ಅದ್ರ ಜೊತೆ ಇದ್ದಾಗ.
ಇದು ಸ್ಟೆಪ್ ಬೈ ಸ್ಟೆಪ್ ಆಗಲ್ಲ, ಜ್ಞಾಪಕ ಇಟ್ಕೊಳ್ಳಿ. ನಾವು ಬೇರೆ ವಿಷಯದಲ್ಲಿ ಹೇಳ್ತೀವಿ, ಒಂದು ನಿಯರ್ನೆಸ್ ಅಂತ, ಅದು ಹತ್ತಿರ ಬಂದಮೇಲೆ ಕ್ಲೋಸ್ನೆಸ್ ಅಂತೀವಿ, ಅದಾದಮೇಲೆ ಟುಗೆದರ್ನೆಸ್ ಅಂತೀವಿ, ಆಮೇಲೆ ಒನ್ನೆಸ್ ಅಂತೀವಿ. ಈ ಥರ ಸ್ಟೆಪ್ ಬೈ ಸ್ಟೆಪ್ ಆಗಲ್ಲ ಇದು. ನಾನು ಇವಾಗ ಹೇಳ್ತಾ ಇರೋ ಸಮ್ಯಕ್ ಬಂದ ಈ ಸಂಬಂಧ ಈ ಥರವಲ್ಲ, ರಿವರ್ಸ್ ಆರ್ಡರ್. ಅಂದರೆ ಒನ್ನೆಸ್ ಮುಂಚೆ, ಒನ್ನೆಸ್ ಇದೆ, ಒನ್ನೆಸ್ ಅಲ್ಲಿಂದ ಒನ್ನೆಸ್, ಅಲ್ಲಿಂದ ಒನ್ನೆಸ್ಸೇ, ಒಂದೇ ಹೆಜ್ಜೆ ಒನ್ನೆಸ್ ಆರ್ ಇಲ್ಲ. ನೀನು ಆ ಇನ್ಕ್ಲೂಸಿವ್ನೆಸ್ಸಲ್ಲಿ ಇದೆಯಾ ಅಥವಾ ಇಲ್ಲ, ನೀನು ಪರಿಪೂರ್ಣ ಆಗಿದೆಯಾ ಅಥವಾ ಇಲ್ಲ, ಎರಡೇ. ಈ ಒನ್ನೆಸ್ ಅಂತ ಏನಿದೆ ಅದರ ಪ್ರೆಸೆನ್ಸು, ಅದನ್ನು ಒಪ್ಕೊಂಡಾಗ ನೀನು ಲೆವೆಲ್ಲೇ ಬೇರೆ. ನೀನು ಇರಬೇಕು ಅಥವಾ ಇಲ್ಲ, ಇದ್ದಾಗ ನೀನು ಲೆವೆಲ್ಲೇ ಬೇರೆ, ಇಲ್ಲದೆ ಇದ್ದಾಗ ನೀನು ಲೆವೆಲ್ಲೇ ಬೇರೆ. ನೀನು ಇದ್ದಾಗ ಅದೇ ಪವರು, ಆ ಒನ್ನೆಸ್ ಪವರು ಅದ್ಭುತ. ನೀನು ಇದ್ದಾಗ ಹೋಲ್ ಸೋಲ್ ಆಗಿ ಇದ್ದಾಗ ನಿನ್ನ ಪ್ರೇಮವೇ ಬೇರೆ, ಅದು ಅದ್ಭುತ. ನಿನ್ನ ಫ್ರೀಡಮ್ಮೇ ಬೇರೆ, ಅದು ಅದ್ಭುತ. ಅದು ಇಲ್ಲದೆ ಇದ್ದಾಗ ನಿನ್ನ ಪವರು ಕಮ್ಮಿ, ಪ್ರೀತಿ ಕಮ್ಮಿ, ಅಷ್ಟೊಂದಿಲ್ಲ, ಕಮ್ಮಿ, ಲಿಮಿಟೆಡ್ ಪವರ್ ಕಮ್ಮಿ. ಅದು ದೇವರು, ಅದೇ ದೇವರು, ಇಲ್ಲಿ ದೇವರು ದೂರ. ಈ ಲೆವೆಲ್ಲು ಸ್ತರಗಳು ನಾವು ಎಷ್ಟು ಇನ್ಕ್ಲೂಡ್ ಮಾಡ್ಕೊಳ್ತೀವಿ ಅಷ್ಟು ಪವರ್ ಜಾಸ್ತಿ. ಯಾವಾಗ ನಾವು ಎಲ್ಲ ಹೋಲ್ ಸೋಲ್ ಎಲ್ಲ ನಂದೇ ನೋಡ್ತೀವಿ, ಅಂಥ ಅಸಾಮಾನ್ಯ ಆ ಸಂಬಂಧದ ಜೊತೆಗೆ ಅಸಾಮಾನ್ಯನಾಗಿರೋನಿಗೆ ಯಾರೂ ಮ್ಯಾನಿಪುಲೇಟ್ ಮಾಡೋಕ್ಕಾಗಲ್ಲ, ಯಾರೂ ಅವನ್ನ ಚೀಟ್ ಮಾಡೋಕ್ಕಾಗಲ್ಲ, ಯಾರು ಏನು ಮುಟ್ಟಕ್ಕಾಗಲ್ಲ, ಅವನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕಾಗಲ್ಲ. ಅವನ ಮೇಲೆ ಯಾರು ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗಲ್ಲ, ಅವನೆಲ್ಲರ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತಾನೆ. ಇದು ಸಾಮಾನ್ಯ ಸಂಬಂಧಗಳನ್ನು ಇಟ್ಕೊಂಡವನಿಗೂ ಅಸಾಮಾನ್ಯ ಸಂಬಂಧಗಳನ್ನು ಇಟ್ಕೊಂಡವನಿಗೂ ಅವರ ವ್ಯತ್ಯಾಸ. ಇವನೇನು ಮಾಡ್ತಾನೆ, ಇಡೀ ಒಂದು ಏನು ಮಾಡಬೇಕು ಸಹಜವಾಗಿ, ಸುಲಭವಾಗಿ, ಸರಳವಾಗಿ, ಹಿ ವಿಲ್ ಬಿ ಅವೈಲಬಲ್ ಟು ದಿ ಸಿಚುಯೇಷನ್. ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಅವಶ್ಯಕವಾಗಿದ್ದು ಆಟೋಮ್ಯಾಟಿಕ್ ಆಗಿ ಸ್ಪಾಂಟೇನಿಯಸ್ ಆಗಿ ಮಾಡ್ತಾನೆ. ಅವ್ನಿಗೆ ಯಾರು ಹೇಳೋದು ಬೇಡ, ಅವನಿಗೆ ಎಲ್ಲವೂ ಸಹಜ, ಸಂತೋಷವಾಗಿ ಆಟ ಥರ ನಗ್ನಗ್ತಾ ಖುಷಿಯಾಗಿ ಮಾಡ್ತಾನೆ. ಅವನು ಧ್ಯಾನದ ಹಾಗೆ ಪರಮಾತ್ಮನ ಸೇವೆ ಥರ ಮಾಡ್ತಾ ಹೋಗ್ತಾ ಇರ್ತಾನೆ, ಎಂಜಾಯ್ ಮಾಡಿಕೊಂಡು. ಎಷ್ಟು ಡಿಫ್ರೆನ್ಸ್ ನೋಡಿ, ಇದು ಅಜಗಜಾಂತರ ಡಿಫ್ರೆನ್ಸ್. ಯಾರು ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ, ಆ ಸಮ್ಯಕ್ ಸಂಬಂಧದಲ್ಲಿ ಯಾರು ಇಲ್ಲ, ಯಾರು ಬಂಧನದಲ್ಲಿ ಅವರು ಬೆಳೆಸ್ಕೊಂಡು ಹೋಗ್ತೀವಿ. ನಿಯರ್ನೆಸ್, ನೋಡೋಣ ಇವ್ರ ಜೊತೆ ಸ್ವಲ್ಪ ದಿನ ಇದ್ದು ಆಮೇಲೆ ಹತ್ತಿರ ಆಗ್ತಾರೇನೋ, ಕ್ಲೋಸ್ನೆಸ್, ಆಮೇಲೆ ನೋಡೋಣ, ಆಮೇಲೆ ಜೊತೇಲಿ ಇರ್ಬೋದೇನೋ, ಟುಗೆದರ್ನೆಸ್, ಅಷ್ಟೊತ್ತಿಗೆಲ್ಲ ಕಟ್ಟಾಗತ್ತೆ. ಒನ್ನೆಸ್ ಬರೋದೇ ಇಲ್ಲ. ನಿಯರ್ನೆಸ್ಗೇನೆ ದೇ ಸ್ಟಿಂಕ್, ಹತ್ರನೇ ಬರೋಕ್ಕಾಗಲ್ಲ. ಆ ಥರ ಇರುತ್ತೆ. ಹೊರಗಡೆಯಿಂದ ನಾವು ಸಂಬಂಧಗಳು ಮಾಡ್ಕೋತೀವಿ ಅಂತ ಶುರು ಮಾಡಿದ್ರೆ ಇದು ಮಾಡೋದಲ್ಲ, ಸಂಭವಿಸ್ಕೊಂಡು ಅದು ಬರುತ್ತೆ. ನಾವು ಎಕ್ಸ್ಪ್ಯಾಂಡ್ ಆಗ್ತಾ ಇವನು ಯಾತಕ್ಕೆ ಸಾಮಾನ್ಯದವನು, ಪವರ್ ಇಲ್ಲ ಅವನಿಗೆ, ಅಷ್ಟು ಪ್ರೇಮ ಇಲ್ಲ, ಆ ದೇವರ ಶಕ್ತಿ ಇಲ್ಲ, ಫ್ರೀಡಮ್ ಇಲ್ಲ, ಬಂಧನ. ಅವನು ಹೇಗಿರ್ತಾನೆ? ಪ್ರಪಂಚಕ್ಕೋಸ್ಕರ ಮಾಡ್ತಾನೆ, ದೇಶಕ್ಕೋಸ್ಕರ ಮಾಡ್ತಾನೆ, ಸಮಾಜಕ್ಕೋಸ್ಕರ ಮಾಡ್ತಾನೆ, ಸಂಬಂಧಕ್ಕೋಸ್ಕರ ಮಾಡ್ತಾನೆ. ಮಾಡೋದಕ್ಕೆ ಒಂದು ಕಾರಣ ಬೇಕು ಅವನಿಗೆ, ಇಲ್ದೇರೆ ಮಾಡಲ್ಲ, ಮಾಡದೇ ಇರೋಕ್ಕೂ ಕಾರಣ ಬೇಕು. ಆಗಿದ್ದೆಲ್ಲ ಮಾತ್ರ ನಾನು ಅಂತಾನೆ, ಆಗದಿರೋದು ಬೇರೆಯವ್ರ ಮೇಲೆ ಹಾಕ್ತಾನೆ. ಜವಾಬ್ದಾರಿ ತನಗ್ ಬೇಕಾದ್ ತಗೊಳ್ತಾನೆ, ಮಿಕ್ಕಿದ್ದಕ್ಕೆ ತಗೊಳ್ಳಲ್ಲ ಜವಾಬ್ದಾರಿ. ಆಗಿದ್ದೆಲ್ಲ ನನ್ನ ಜವಾಬ್ದಾರಿ, ಆಗದೆ ಇರೋದು ನಾನಲ್ಲ ಜವಾಬ್ದಾರಿ. ಈ ಥರ ಒಂದು ಅದಕ್ಕೆ ಹೇಳ್ತಾರೆ, ಅದು ಅನ್ಫೇರ್ ಗೇಮ್. ಇದು ಮಾಯಾ ಆಟದಲ್ಲಿ ಸಿಕ್ಕಾಕೊಳ್ತಾ ಇದೆ, ಬಂಧನ. ಇದು ಎಷ್ಟೇ ಪ್ರಪಂಚಕ್ಕೆ ಸಂಬಂಧ ಇಟ್ಕೊಂಡ್ರು ಇದಕ್ಕೋಸ್ಕರ, ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ಇದಕ್ಕೋಸ್ಕರ ಮಾಡಿದವರೆಲ್ಲ ಸಾಮಾನ್ಯರು. ಯಾವುದು ಕಾರಣ ಇಲ್ಲ, ರೀಸನ್ ಇಲ್ಲ, ಕಾಸ್ ಇಲ್ಲ, ಮಾಡೋದಷ್ಟೇನೆ. ಇದು ಬಹಳ ಇಂಪಾರ್ಟೆಂಟು. ಇದೆರಡರ ಡಿಫ್ರೆನ್ಸು ಚೆನ್ನಾಗಿ ನಮಗೆ ಗೊತ್ತಾಗತ್ತೆ. ಇದಕ್ಕೆ ಸೆಲ್ಫ್ ಸ್ಟಡಿ ಬೇಕು. ನಾ ಹೇಳ್ತಾ ಇದ್ದೆ, ನಿಮ್ಮನ್ನು ನೀವು ಓದ್ಕೊಳ್ರಿ, ನಿಮ್ಮ ಜೀವನನ ಓದಿ ಅಂದರೆ ನಿಮ್ಮನ್ನು ನೀವು ಓದ್ಕೊಳ್ಳಿ. ಸ್ಟಡಿ ಯುವರ್ ಸೆಲ್ಫ್ ಅಂದಾಗ ನಮ್ಮಲ್ಲಿ ಈ ರಾ ಎನರ್ಜಿ ಇದೆಯಲ್ಲ, ಈ ಕಚ್ಚಾ ಎನರ್ಜಿಗಳೆಲ್ಲ ಅದೆಲ್ಲ ನಮಗೆ ಪರಿಚಯಕ್ಕೆ ಬರುತ್ತೆ.
ನಾವು ಹೀಗೆ ಮಾಡ್ತಿರೋದು ಗೊತ್ತಾಗತ್ತೆ ನಮಗೆ. ಯಾವಾಗ ಪವರ್ ಇರಲ್ಲ, ಯಾವಾಗ ಲವ್ ಇರಲ್ಲ ಮಾಡೋದ್ರಲ್ಲಿ, ಆ ಪ್ಯಾಷನ್ ಇರಲ್ಲ, ಖುಷಿ ಇರಲ್ಲ, ಆನಂದ ಇರಲ್ಲ, ಎಂಜಾಯ್ ಮಾಡಲ್ಲ, ನಮಗೆ ಗೊತ್ತಾಗತ್ತೆ ಎಲ್ಲೋ ಸಿಕ್ಕಾಕೊಂಡಿದ್ದೀವಿ ಅಂತ. ಈ ಸೆಲ್ಫ್ ಸ್ಟಡಿನಲ್ಲಿ ರಾ ಎನರ್ಜಿ ಏನಿದೆ, ಬಾಡಿ ಎನರ್ಜಿ, ಆ ರಾ ಎನರ್ಜಿನ ರೀಫೈನ್ ಮಾಡಿದಾಗ ನಿಮ್ಗೆ ನಿಜವಾದ ಆರೋಗ್ಯ ಅನ್ನೋದು ಗೊತ್ತಾಗುತ್ತೆ. ದಟ್ ಈಸ್ ದಿ ಪಾಸಿಟಿವ್ ಎನರ್ಜಿ, ಈಸ್ ಹೆಲ್ತ್ ಇನ್ ದಿ ಬಾಡಿ. ಹಾಗೆ ಮನಸ್ಸಿನ ರಾ ಎನರ್ಜಿಗಳನ್ನ ನಾವು ತಿಳ್ಕೊಂಡ್ರೆ, ಕೋಪ, ತಾಪ, ಕಾಮ, ಕ್ರೋಧ ಎಲ್ಲ ಇರ್ಬೋದು, ಗಮನಿಸ್ಕೊಂಡ್ರೆ ನೀವು ಅದನ್ನು ರೀಫೈನ್ ಮಾಡಿಕೊಂಡ್ರೆ ಶಾಂತಿ, ಆ ಶಕ್ತಿ ನಮ್ಮಲ್ಲಿ ಬರುತ್ತೆ ಆಟೋಮ್ಯಾಟಿಕ್ ಆಗಿ. ಹಾಗೆ ನಿಮ್ಮ ಬುದ್ಧಿಯನ್ನು ಶೋಧಿಸ್ಕೊಂಡು ಮಾಡಿದಾಗ ಪೀಸ್, ಬ್ಲಿಸ್, ಇವೆಲ್ಲನೂ ಕೂಡ ದೈವಿಕ ಶಕ್ತಿಗಳೆಲ್ಲ ರೀಫೈನ್ ಮಾಡೋದು ಕಲಿಬೇಕು. ಇದು ರೀಫೈನ್ ಮಾಡೋಕ್ಕಾಗಲ್ಲ ಸಾಮಾನ್ಯವಾಗಿದ್ದರೆ, ಯಾಕೆಂದರೆ ಯು ಆರ್ ಸ್ಟಕ್ ಟು ಟೈಮ್ ಆ್ಯಂಡ್ ಸ್ಪೇಸ್. ಟೈಮ್ ಅಂದರೆ ಏನು? ಪಂಚಾಂಗ, ಕ್ಲಾಕ್ ಆ್ಯಂಡ್ ಕ್ಯಾಲೆಂಡರ್. ಇನ್ನೂ ಬೇಕಾದಷ್ಟು ಹೇಳ್ಬೋದು. ಉದಾಹರಣೆಗೆ ಇದ್ರಲ್ಲಿ ಸಿಕ್ಕಾಕೊಂಡಿದ್ರೆ ಏನು? ನೀವು ಯಾರು? ಒಂದು ಪೂರ್ವ ಜನ್ಮದ ಫಲ. ನೀವು ಯಾರು? ಮುಂದಿನ ಜನ್ಮಕ್ಕೆ ಬೀಜ. ಈ ಜನ್ಮದಲ್ಲಿ ಏನಿಲ್ಲ ಅಂದರೆ ನೆನ್ನೆ ನಾಳೆನಲ್ಲಿ ತೂಗಾಡ್ತಾ ಇರ್ತೀರ, ಇವತ್ತು ಏನಿಲ್ಲ. ಯಾಕೆಂದರೆ ಕಾಲಕ್ಕೆ ಸಿಕ್ಕಾಕೊಂಡ್ರು ನೀವು ಮೆಮೊರೀಸ್ನಲ್ಲಿ ಆಂಟಿಸಿಪೇಷನಲ್ಲಿ ಇರ್ತೀರ. ಇವತ್ತು, ಈಗ, ಇಲ್ಲಿ ಏನಿಲ್ಲ ಅಂದರೆ ಇದರಲ್ಲಿ ಹೊಯ್ದಾಡ್ತಾ ಇದ್ರಿ. ಟೆನ್ಷನ್, ಕಾಂಪಿಟೇಷನ್, ಅವ್ರನ್ನ ಹೇಳಿ ಇವ್ರನ್ನ ಹೇಳಿ ಅದೇ ಇರುತ್ತೆ. ಅದು ಇರೋಕ್ಕಾಗಲ್ಲ. ಹಾಗೆ ಯಾವಾಗ ನಿಮಗೆ ಪ್ರೆಸೆಂಟ್ ಮೂಮೆಂಟಿಗೆ ಬರ್ತೀರಾ, ಈ ಜನ್ಮದಲ್ಲಿ ಬದುಕ್ತೀನಿ ಅಂತೀರಾ, ಇವತ್ತು ಬದುಕ್ತೀನಿ ಅಂತೀರಾ, ಈಗ ಬದುಕ್ತೀನಿ ಅಂತೀರಾ, ಪ್ರೆಸೆಂಟ್ ಮೂಮೆಂಟಲ್ಲಿ ವಾಸ್ತವದಲ್ಲಿ ಇರ್ತೀನಿ, ವಸ್ತುಸ್ಥಿತಿಯನ್ನು ನೋಡ್ತೀನಿ, ಇದು ನನ್ನ ಭಾಗ ಅಂತ ಒಪ್ಕೊಳ್ತೀನಿ, ಏನಿದೆಯೋ ಅದೇನೇನೆ, ಅದೇ ಸರ್ವಸ್ವ. ವಾಸ್ತವದಲ್ಲಿ ಅದೇನಿದೆಯೋ ಅದೇ ಸರ್ವಸ್ವ ಅಂತ ಯಾರು ನೋಡ್ತಾರೆ, ಬಾಗಲ್ ತಕ್ಕೊಳ್ಳೋದು. ಅವನು ಆ ಮೊಮೆಂಟಲ್ಲಿ ಅವನು ಬದಲಾಗ್ಬಿಡ್ತಾನೆ. ಪರಿವರ್ತನೆ ಅಂದರೆ ಆ ಕ್ಷಣದಲ್ಲಿ ಈಸ್ ಅಂತ. ಆ ಈಸಲ್ಲಿ ಗೊತ್ತಿರೋರೆ ಈಸಾಗಿರೋಕ್ಕಾಗೋದು. ಆ ಈಸಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ಅವನಿಗೆ ಅದು ಮಾಯೆ ಅಲ್ಲ, ಆಗೋಗಿಲ್ಲ ಅದು, ಅಥವಾ ಆಗೋಗಿಲ್ಲ, ಪಾಸ್ಟ್ ಇಲ್ಲ, ಇನ್ನೂ ಹುಟ್ಟೇ ಇಲ್ಲ, ಇದೆರಡೂ ಮಾಯೆ, ನಾನ್ ಎಕ್ಸಿಸ್ಟೆನ್ಷಿಯಲ್. ಇವನು ಎಕ್ಸಿಸ್ಟೆನ್ಷಿಯಲ್ ಮೊಮೆಂಟಲ್ಲಿ, ಆ್ಯಕ್ಚುಯಲ್ ಮೊಮೆಂಟಲ್ಲಿ ಇರ್ತಾನಲ್ಲ, ಬಾಗಿಲು ತೆಗ್ದಿರುತ್ತೆ, ಅಲ್ಲಿ ಕ್ಲೀನಿಂಗ್ ಆಗುತ್ತೆ. ಆಳವಾಗಿ ನಿಮ್ಮ ಮನಸ್ಸು ಶುದ್ಧಿ ಆಗುತ್ತೆ, ಪರಿವರ್ತನೆ ಆಗುತ್ತೆ. ಅಸಾಮಾನ್ಯತೆಗೆ ನೀವೇನೇ ಒಳಗಡೆಯಿಂದ ಆ ಬದಲಾವಣೆ ಬಂದ್ಬಿಡುತ್ತೆ. ಪ್ರೆಸೆಂಟ್ ಮೊಮೆಂಟಲ್ಲಿ ಬದುಕಿದವನು ಆ ಪರಿವರ್ತನೆಯನ್ನು, ತನ್ನಲ್ಲೇ ಆಗುವ ಪರಿವರ್ತನೆಯನ್ನು ನೋಡ್ತಾನೆ. ಇದು ಬಹಳ ಮುಖ್ಯ, ಆ ಪರಿವರ್ತನೆ, ತನ್ನಲ್ಲಾಗುವ ಪರಿವರ್ತನೆ. ಯಾಕೆ ಅಂದರೆ ನೀವು ಜ್ಞಾಪಕ ಇಟ್ಕೊಳ್ಳಿ, 3 ಮಡಿಕೆ ಇದೆ. ಒಂದು ಮಡಿಕೆ ಈ ರೀತಿ ಉಲ್ಟಾ ಹಾಕಿದೆ ಅಂದರೆ ಅದರಲ್ಲಿ ಆ ಗಾಳಿ ಇದೆ, ಎಲ್ಲೂ ಆಡ್ತಾ ಇಲ್ಲ, ಅದರೊಳಗೆ ಇದೆ ಗಾಳಿ, ಉಸಿರಾಡ್ಕೊಂಡು ಅಲ್ಲೇ ಇದೆ, ಅದು ತಮಸ್ಥಿತಿ. ಇನ್ನೊಂದು ಮಡಿಕೆ ಓಪನ್ ಆಗಿದೆ, ಗಾಳಿ ಬರ್ತಾ ಇದೆ, ಹೋಗ್ತಾ ಇದೆ, ಇದು ಸತ್ವಸ್ಥಿತಿ. ಇಲ್ಲಿ ರಜಸಿಕ್ ಗುಣ ಏನು, ಸಾಮಾನ್ಯನಿಗೆ ರಜಸಿಕ್ ಗುಣನೇ ಇರೋದು, ಅತಿ ಸಾಮಾನ್ಯ ಅವನು. ಆ ಮಡಿಕೆ ಗಾಳಿನೇ ಇಲ್ಲ, ಅದರಲ್ಲಿ ಕೊಚ್ಚೆ ಇದೆ, ಅಂದರೆ ರಾಡಿ ಇದೆ, ಅದರಲ್ಲಿ ರಾಟನ್ ಕೊಚ್ಚೆ ನೀರಿದೆ, ಗಾಳಿನೂ ಇಲ್ಲ, ಉಸಿರಾಡಕ್ಕೂ ಗಾಳಿ ಇಲ್ಲ, ಕೊಚ್ಚೆ ನೀರು. ಇವಾಗ ನಾನೇನು ಹೇಳ್ತೀನಿ, ಈ ಮಡಿಕೆ ಒಡಿಲೇಬೇಕು. ಅದು ಆ ಪ್ರೆಸೆಂಟ್ ಮೊಮೆಂಟಲ್ಲಿ ಮಡಿಕೆ ಒಡೆಯುತ್ತೆ, ನಮಗೆ ಗೊತ್ತಾಗತ್ತೆ. ಏನಂದರೆ ನಾವು ಸುಳ್ಳನ್ನು ರಕ್ಷಣೆ ಮಾಡಬಾರ್ದು, ಇದು ವರ್ತ್ಲೆಸ್, ಪ್ರಯೋಜನ ಇಲ್ಲ ಅಂತ. ಮಡಿಕೆ ಒಡೆದಾಗ ಶೂನ್ಯ ಅಂತಾರೆ, ಕೊಚ್ಚೆ ನೀರು ಹೋಗಲಿ, ಮಡಿಕೆ ಒಡಿಲಿ ಅಂತಾರಲ್ಲ. ಹೀಗೆ ಆ ತಮಸ್ಥಿತಿಗೂ ಮಡಿಕೆ ಹೊಡಿಬೇಕು, ಹೊರಗಡೆ ಆಕಾಶಕ್ಕೆ ಬರೋಕ್ಕೆ. ಸತ್ವಸ್ಥಿತಿಗೂ ಮಡಿಕೆ ಹೊಡಿಬೇಕು, ಪರಮಾತ್ಮಲ್ಲಿ ಒಂದಾಗಕ್ಕೆ. ಇವನಿಗೂ ಆ ಕೊಳೆ ತೊಳ್ಕೊಳ್ಳೋಕ್ಕೆ ಮಡಿಕೆ ಹೊಡಿಲೇಬೇಕು. ಹೀಗೆ ನಮಗೆ ಗೊತ್ತಾಗತ್ತೆ ಇದು ಪ್ರಯೋಜನ ಇಲ್ಲದೆ ಇರೋದು, ಇದನ್ನು ನಾನು ಸಪೋರ್ಟ್ ಮಾಡಬಾರ್ದು, ಸುಳ್ಳನ್ನು ಸಪೋರ್ಟ್ ಮಾಡಬಾರ್ದು ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ನಾವು ಗಮನಿಸ್ಬೇಕಷ್ಟೇ. ಇವಾಗ ಪ್ರಕೃತಿಯನ್ನು ನೋಡಿ, ಇವಾಗ ಪ್ರಕೃತಿ ನೋಡಿದಾಗ ಜೋಡಣೆ ನೋಡಿ ಎಷ್ಟು ಚೆನ್ನಾಗಿದೆ ಜೋಡಣೆ. ಆ ಜೋಡಣೆ ನೋಡ್ತಾ ಇದ್ರೆ ಎಲ್ಲ ಹಾರ್ಮೋನಿ, ಒಂದಕ್ಕೊಂದಕ್ಕೆ ರಿದಮ್ ಎಲ್ಲ ಗಮನಿಸಿ ನೋಡಬೇಕು. ನಾವು ಅದರ ಭಾಗ ಅಲ್ವಾ, ನಮಗೆ ಗೊತ್ತಾಗತ್ತೆ, ಎಷ್ಟೋ ಪಾಠ ಕಲಿಯಬಹುದು. ಅದು ರಿದಮ್ ಎಲ್ಲ ಅದು ಪ್ರಕೃತಿ ಸೃಷ್ಟಿನಲ್ಲಿ, ಪ್ರಕೃತಿ ನಿಯಮದಲ್ಲಿ ಜಡವಸ್ತುಗಳನ್ನು ಅದು ಹತೋಟಿನಲ್ಲಿ ಇಟ್ಕೊಂಡಿದೆ. ಹಾಗೆ ಆ ಒಂದು ಜೀವಂತವಾದ ವಸ್ತುಗಳನ್ನು ಕರ್ಮದಿಂದ ಅದು ಹಿಡಿದಿಟ್ಕೊಂಡಿದೆ. ಒಂದು ಜಡವಸ್ತುವನ್ನು ನಿಯಮದಲ್ಲಿ ಬಂಧಿಸಿಕೊಂಡು ಆಟ ಆಡ್ತಾ ಇದೆ, ಮತ್ತು ಜೀವಂತವಾದ ವಸ್ತುಗಳನ್ನು ಅದು ಕರ್ಮದಲ್ಲಿ ಹಿಡಿದಿಟ್ಕೊಂಡು ಆಟ ಆಡಿಸ್ತಾ ಇದೆ.
ಹೊರಗಡೆ ಬ್ರಹ್ಮಾಂಡದಲ್ಲೂ ಅಷ್ಟೇ, ಈ ಪಿಂಡಾಂಡದಲ್ಲೂ ಅಷ್ಟೇ ಪ್ರಕೃತಿ ಆ ಕೆಲಸ ಮಾಡ್ತಾ ಇದೆ. ನಾನು ಹೇಳೋದು, ಈ ಜನ್ಮದಲ್ಲಿ ನಾವು ಯಾರು ಅಂತ, ನಾನು ಯಾರು ಅಂತ ನಾನು ತಿಳ್ಕೊಂಡ್ಬಿಡ್ಬೇಕು. ಸತ್ತ ಮೇಲೆ ಇಲ್ಲೇ ತಿಳ್ಕೊಳಕ್ಕಾಗಿಲ್ಲ, ನಾವು ಪ್ರಯತ್ನ ಪಟ್ಟಿಲ್ಲ, ಇದು ಸತ್ತ ಮೇಲೆ ಯಾವಾಗ ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ನಾನು ಯಾರು ಅಂತ ತಿಳ್ಕೊಂಡ್ಬಿಟ್ಟಾಗ ನನ್ನ ಒಂದು ಶಕ್ತಿಯನ್ನು ನಾನು ನನ್ನಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಗ ನನಗೆ ಗೊತ್ತಾಗ್ಬಿಡುತ್ತೆ ನನ್ನಲ್ಲಿ ಎಷ್ಟು ಶಕ್ತಿ ಇದೆ. ನನ್ನ ಇಂದ್ರಿಯಗಳನ್ನೆಲ್ಲ ನಾನು ಹೇಳಿದ ರಾ ಎನರ್ಜಿನ ರೀಫೈನ್ ಮಾಡೋದ್ರಲ್ಲಿ ನಾವು ಅಷ್ಟು ಕೆಲಸ ಮಾಡ್ಕೊಂಡ್ಬಿಟ್ರೆ ಮುಂದಿನ ಜನ್ಮಕ್ಕೆ ನಾವು ಇವತ್ತು ಏನು ಸಂಪಾದಿಸಿದೀವೋ ಅದರ ಮೇಲೆ ತಕ್ಕಂಥ ವಾತಾವರಣ ಸಿಗುತ್ತೆ. ಇವತ್ತು ಏನೂ ಮಾಡದೆ ಬರೀ ಸಾಧಾರಣ ಮನುಷ್ಯನಾಗಿ ಏನೋ ತಿನ್ಕೊಂಡು ಉಣ್ಕೊಂಡು ಪ್ರಾಣಿ ಥರ ಜೀವನ ಮಾಡಿಕೊಂಡು ಪಶು ಥರ ಇದ್ಕೊಂಡು ಒಂದೊಂದು ಸತಿ ರಾಕ್ಷಸರ ಥರ ಬಿಹೇವ್ ಮಾಡಿ ಅಕಸ್ಮಾತ್ ಮನುಷ್ಯರಾಗೋ ಸಂದರ್ಭ ಬಂದಾಗ ಸ್ವಾರ್ಥಿಗಳಾಗಿ ದೇವರಾಗದೆ ಇದ್ದುಬಿಟ್ರೆ, ಅಂದರೆ ನಮ್ಮನ್ನು ನಾವು ನೋಡ್ಕೊಳ್ಳದೆ ಇದ್ದುಬಿಟ್ರೆ ನಾವು ಈ ಎತ್ತು ಈ ಗಾಣಕ್ಕೆ ಕಟ್ಟಿರ್ತಾರಲ್ಲ ಆ ಥರ ಆಗ್ತೀವಿ. 4 ಹೆಜ್ಜೆ ಮುಂದೆ ಹೋಗ್ತೀವಿ, ಸಾಯ್ತೀವಿ, ಮತ್ತೆ ಬಂದು 4 ಹೆಜ್ಜೆ ಮುಂದೆ ಹೋಗ್ತೀವಿ. ಮುಂದೆ ಅಂದರೆ ಎಲ್ಲೂ ಹೋಗಿರಲ್ಲ, ಸುತ್ತುತ್ತಾ ಇರ್ತೀವಿ. ಮುಂದೆ ಹೋದಂಗೆ ಕಾಣುತ್ತೆ, ಎತ್ತು ಥರ ಸುತ್ತುತ್ತಾ ಇರ್ತೀವಿ ಅಲ್ವಾ? ಇದು ಆಗಬಾರ್ದು. ನಮ್ಮ ಇಂದ್ರಿಯಗಳಿಗೆ ಮೀರಿ ನಾವಿದ್ದಾಗಲೇ, ಇಂದ್ರಿಯಗಳಲ್ಲಿದ್ದಾಗಲೇ ಇಂದ್ರಿಯಗಳನ್ನು ಮೀರಿ ಹೋಗಬೇಕು. ಅದಕ್ಕೆ ಹೇಳಿದ್ರೆ ಇಂದ್ರಿಯ ಸುಖ ಪ್ರಾರಂಭ ಇದೆ, ಮುಗಿವಿದೆ ಅಂತ. ಇಂದ್ರಿಯಾತೀತ ಸುಖ ಇದೆ. ಅದೇ ರಾ ಎನರ್ಜಿನ ನಾವು ಒಂದು ಒಳ್ಳೆ ಸಂಬಂಧಕ್ಕೋಸ್ಕರ ನಮ್ಮ ರಾ ಎನರ್ಜಿನ ರಿಫೈನ್ ಮಾಡಿದ್ರೆ ಇಂದ್ರಿಯಾತೀತ ಸುಖಕ್ಕೆ ಇಂದ್ರಿಯದ ಹಂಗಿಲ್ಲ, ಅದು ಪರಮ ಸುಖ. ಯಾವ ಇಂದ್ರಿಯದ ಸುಖವನ್ನು ಹೋಲಿಸಿದ್ರೂ ಕೂಡ ಕಡಿಮೆನೇ. ನಾನು ಇಂಥದ್ದು ನೋಡಿದೆ ಅಂದರೆ ಅದಕ್ಕಿಂತ, ನಾನು ಇಂಥದ್ದು ಕೇಳಿದೆ ಅಂದರೆ ಅದಕ್ಕಿಂತ, ನಾನು ಇಂಥದ್ದು ಮೂಸಿದೆ ಅದಕ್ಕಿಂತ, ನೀವು ಏನು ಹೇಳ್ತೀರಾ ಅದಕ್ಕಿಂತ ಹೆಚ್ಚಿಂದು ಆ ಪರಮ ಸುಖ, ಇಂದ್ರಿಯಾತೀತವಾದ ಸುಖ ಖಂಡಿತವಾಗ್ಲೂ ನಮ್ಮಲ್ಲಿದೆ, ನಮಗೆ ಸಿಗುತ್ತೆ. ಆ ಇಂದ್ರಿಯ ಸುಖಕ್ಕಿಂತ ಹೆಚ್ಚಿನ ಸುಖವನ್ನು ನಾವು ಪಡೆದಾಗ ನಮಗೆ ಗೊತ್ತಾಗತ್ತೆ ಜೀವನ ಎಷ್ಟು ಚೆನ್ನಾಗಿದೆ ಅಂತ. ನಾನು ಅದನ್ನೇ ಯಾವಾಗಲೂ ಹೇಳೋದು, ಈ ಪ್ರಕೃತಿ ಒಂದು ಯಂತ್ರ. ಈ ಪ್ರಕೃತಿ ಯಂತ್ರ ಹೇಗಿದೆ, ಅದರ ಕೈನಲ್ಲಿ ನಾವಿದ್ದೀವಿ. ಮಾಯಾ, ಪ್ರಕೃತಿ ಇರೋದು ಮಾಯೆ. ಆ ಮಾಯೆಯನ್ನು ಆಳ್ತಾ ಇರೋದು ಪುರುಷ, ದಟ್ ಈಸ್ ಶಿವ. ಎಲ್ಲಿದ್ದಾನವನು? ಎಲ್ಲ ಕಡೆನೂ ಆವರಿಸ್ಕೊಂಡಿದ್ದಾನೆ. ಪ್ರಕೃತಿ ಅನ್ನೋ ಯಂತ್ರದಿಂದ ಎಲ್ಲವನ್ನೂ ನಿಯಂತ್ರಿಸ್ತಾ ಇದ್ದಾನೆ. ಇವಾಗ ವಾಯು ಇರ್ಬೋದು, ನೀರಿರ್ಬೋದು, ಅದರದೇ ಒಂದು ಧರ್ಮ, ಅದೆಲ್ಲ ಯಂತ್ರಗಳನ್ನು ಉಪಯೋಗಿಸ್ಕೊಂಡು ಅದಕ್ಕೆಲ್ಲ ಒಂದು ದೇವತಾ ಶಕ್ತಿಗಳನ್ನು ಹೆಸರಿಟ್ಟು ಅವನು ಕೆಲಸ ಮಾಡ್ಕೋತಾ ಇದ್ದಾನೆ. ಹಾಗೇ ಈ ಪಿಂಡಾಂಡದಲ್ಲೂ ಕೂಡ ನಾವು ಪ್ರಕೃತಿಯ ಆ ಕೈಯಲ್ಲಿ ಇದ್ದೀವಿ. ನಾವು ಆ ಪರಮಾತ್ಮನ ಶಿವನನ್ನ, ಅಂದರೆ ಅದರ ಶಿವೋಭಾವನೆಯಿಂದ ಶಿವೋಹಂ, ಸೋಹಂ, ಬ್ರಹ್ಮೋಹಂ ಇಂಥ ಮಂತ್ರಗಳೆಲ್ಲ ಅಲೆಯಾಗಿ ನಮ್ಮಲ್ಲಿ ಎದ್ದು ಆ ಶಿವನಲ್ಲಿ ಒಂದು ಮಾಡಿಬಿಡುತ್ತೆ. ನಮ್ಮ ಸ್ವರೂಪದಲ್ಲಿ ನಾವು ಒಂದಾಗ್ಬಿಡ್ತೀವಿ. ಆವಾಗ ಪ್ರಕೃತಿ ಕೈಯಿಂದ ಸಡಿಲಿಸ್ಕೊಂಡು ಅವನು ಆಜ್ಞೆ ಕೊಡ್ತಾನೆ. ಅವನ ಆಶ್ರಯಿಸಿದ್ರೆ, ಅಂದರೆ ನಮ್ಮ ಆತ್ಮವನ್ನು ಆಶ್ರಯಿಸಿದ್ರೆ ಅವನೇ ಪ್ರಕೃತಿಯಿಂದ ಬಿಡುಗಡೆ ಮಾಡ್ತಾನೆ. ಜೊತೆಗೆ ಪ್ರಕೃತಿ ಬಂಧನ ಆಗಲ್ಲ. ಪ್ರಕೃತಿ ಜೊತೆಗೆ ಪ್ರಕೃತಿಯನ್ನು ಆಳ್ತಾ, ಪ್ರಕೃತಿಯನ್ನು ಮೀರ್ತಾ, ಅಂದರೆ ಪ್ರಕೃತಿಯೊಡನೆ ಅದಕ್ಕೆ ಅಂಟ್ಕೊಳ್ಳದೆ ಆಟ ಆಡಕ್ಕೆ ನಮಗೆ ಬರುತ್ತೆ. ಆವಾಗ ಸಂಬಂಧಗಳೆಲ್ಲವೂ ಕೂಡ ಬಹಳ ಚೆನ್ನಾಗಿರುತ್ತೆ. ಈ ಟಚ್ ಸ್ಟೋನ್ ಅಂತಾರೆ, ಸ್ಪರ್ಶ ಕಲ್ಲು ಅಂತ, ಸ್ಪರ್ಶಮಣಿ ಅಂತ ಹೇಳ್ತಾರೆ, ಟಚ್ ಸ್ಟೋನ್ ಅಂತ. ಇದು ಯಾವ ಲೋಹದ ಜೊತೆ ಸೇರಿದ್ರೂ ಬಂಗಾರ ಆಗ್ಬಿಡುತ್ತಂತೆ. ಹಾಗೆ ಆತ್ಮಾನುಭವ ಆದವನು ಯಾರೇ ಜೊತೆ ಇರಲಿ, ಒಂದು ಪ್ಲ್ಯಾಂಟ್ ಕೂಡ ಅವನಿಗೆ ರೆಸ್ಪಾಂಡ್ ಮಾಡುತ್ತೆ ಅಂತಾರೆ. ಆ ಥರ ನಮ್ಮಲ್ಲೇ ನಾವು ಒಂದು ಆ ಶೋಧನೆಯನ್ನು ಮಾಡಿಕೊಂಡಾಗ ಸಂಬಂಧಗಳು ತಾನಾಗ್ತಾನೆ ಆಗೋದು. ಯಾರ ಜೊತೆ ಬೇಕಾದರೂ, ಎಷ್ಟು ಜನದ ಜೊತೆ ಬೇಕಾದರೂ, ಎಲ್ಲವರು ಹೇಗೇ ಇರಲಿ, ಎಲ್ಲರ ಜೊತೆನೂ ಒಂದು ಯಾವ ರೀತಿಯ ಪ್ರಾಬ್ಲಮ್ ಇಲ್ಲದೆ, ಯಾವುದು ರೀತಿಯ ಒಂದು ಅಂಟ್ಕೊಳ್ಳದೆ, ಅದರ ಕರ್ಮಗಳನ್ನ ಅಂಟ್ಕೊಳ್ಳದೆ ಸುಖವಾಗಿ ಸಂಬಂಧಗಳನ್ನು ಮಾಡ್ಬೋದು. ಇದನ್ನು ನಾಳೆ ಮುಂದುವರಿಸ್ತೀವಿ.